ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಇರುವಂತಹ ಕ್ಯೂರಿಯಾಸಿಟಿ, ಕನ್ನಡದಲ್ಲಿ ಅನೇಕ ನಟ ನಟಿಯರಿದ್ದಾರೆ. ಆ ಪೈಕಿ ಯಾರು ಅತಿ ಹೆಚ್ಚು ಶ್ರೀಮಂತರಿರ್ಬೋದು ಅನ್ನೋದು, ಜೊತೆಗೆ ಎಷ್ಟು ಸಂಪಾದನೆ ಮಾಡಿರ್ಬೋದು, ಅವರ ಆಸ್ತಿ ಎಷ್ಟು ಕೋಟಿ ಇರಬಹುದು, ಅವರ ಬಿಸ್ನೆಸ್ ಆಗಿದ್ರೆ ಅದು ಯಾವ ಬಿಸ್ನೆಸ್ ಇರ್ಬೋದು ಅನ್ನೋದು. ಇವತ್ತು ನಿಮಗೆ ಒಂದು ಶಾಕಿಂಗ್ ವಿಚಾರವನ್ನು ಹೇಳ್ತೀವಿ ಈ ವಿಡಿಯೋದಲ್ಲಿ. ಕನ್ನಡದ ನಟ ನಟಿಯರ ಪೈಕಿ ಶ್ರೀಮಂತ ನಟಿ ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ಅನ್ನೋ ವರದಿ ಸಿಕ್ಕಿದೆ. ಹೌದು, ಕನ್ನಡದಲ್ಲಿಯೇ ಅತ್ಯಂತ ಶ್ರೀಮಂತ ನಟಿ ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ. ರಾಧಿಕಾ ಕುಮಾರಸ್ವಾಮಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳನ್ನು ಮಾಡ್ತಾ ಇಲ್ಲ. ಟೋಟಲ್ ಆಗಿ 32ರಿಂದ 35 ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಈ ನಟಿ ಅನೇಕ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ರಮ್ಯಾ, ರಕ್ಷಿತಾ, ರಾಧಿಕಾ ಪಂಡಿತ್ ಹಾಗೆಯೇ ರಾಗಿಣಿ, ರಚಿತಾ ರಾಮ್ ಹೀಗೆ ಅನೇಕ ಸಿನಿಮಾದ ನಟ ನಟಿಯರು, ಈ ಹಿಂದಿನ ನಟಿಯರು ಅವರೆಲ್ಲರಿಗಿಂತ ಅತಿ ಹೆಚ್ಚು ಸಂಪಾದನೆಯನ್ನ ಮಾಡಿರೋದು, ಅತಿ ಹೆಚ್ಚು ಆಸ್ತಿಯನ್ನ ಗಳಿಕೆ ಮಾಡಿರೋದು ಅಂತ ಅಂದ್ರೆ ಅದು ರಾಧಿಕಾ ಕುಮಾರಸ್ವಾಮಿ. ಹಾಗಾದ್ರೆ ರಾಧಿಕಾ ಕುಮಾರಸ್ವಾಮಿ ಅವರ ಆಸ್ತಿ ಎಷ್ಟಿದೆ, ಎಷ್ಟು ಕೋಟಿ ಆಸ್ತಿಯನ್ನ ಸಂಪಾದಿಸಿದ್ದಾರೆ, ಸಿನಿಮಾ ಹೊರತುಪಡಿಸಿ ಯಾವ ಯಾವ ಬಿಸ್ನೆಸ್ ಅನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಗೆ ಮೆಗಾ ಸುದ್ದಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ರಾಧಿಕಾ ಕುಮಾರಸ್ವಾಮಿ ಯಾರು ಊಹಿಸಿರದಂತಹ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಅದು ಹೇಗೆ ಮತ್ತು ಸದ್ಯ ಅವರು ಏನ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಒಮ್ಮೆ ನಾವು ರಾಧಿಕಾ ಹೇಗಾದ್ರು ಅನ್ನೋದನ್ನ ರೀಕಾಲ್ ಮಾಡೋದು ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ. ತುಂಬಾ ವರ್ಷಗಳ ಹಿಂದೆ ನಿನಗಾಗಿ ಅನ್ನುವಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನ ಗೆದ್ದವರು ರಾಧಿಕಾ ಕುಮಾರಸ್ವಾಮಿ. ಅದಾದ್ಮೇಲಂತೂ ಅವರು ಕರ್ನಾಟಕದ ಮನೆ ಮಗಳಾಗಿ ಬಿಡ್ತಾರೆ, ಮನೆ ಮಾತಾಗಿ ಬಿಡ್ತಾರೆ. ಅದು ನಮ್ಮ ಶಿವಣ್ಣನ ಜೊತೆಗೆ ತವರಿಗೆ ಬಾ ತಂಗಿ ಸೇರಿದಂತೆ ತವರಿಗೆ ಹಾಗೇನೆ ಅಣ್ಣ ಮತ್ತು ತಂಗಿಯ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತಹ ಸಾಲು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟವರು ರಾಧಿಕಾ ಕುಮಾರಸ್ವಾಮಿ ಆರ್ಥಿಕವಾಗಿ ಎಷ್ಟು ಚೇಂಜಸ್ ಆಗ್ತಾ ಹೋದ್ರು ಅಂದ್ರೆ, ಸಾಮಾನ್ಯ ಬಡವರ್ಗದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳು, ಯಾವುದೋ ಮಂಗಳೂರಿನ ಗ್ರಾಮದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳು, ಕೆಲಸಕ್ಕಾಗಿ ಪರದಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಂತಹ ಹೆಣ್ಣು ಮಗಳು, ಇವತ್ತು ಆಕೆ ಆರ್ಥಿಕವಾಗಿ ಬದಲಾಗೋದ್ರ ಜೊತೆಗೆ ಅಭಿವೃದ್ಧಿ ಆಗೋದ್ರ ಜೊತೆಗೆ ಸೌಂದರ್ಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದ್ದಾರೆ. ಈ ಹಿಂದೆ ನೋಡಿದಂತಹ ರಾಧಿಕಾ ಕುಮಾರಸ್ವಾಮಿ ಫೋಟೋಗೂ ಈಗ ಅವರು ಇರುವಂತಹ ಫೋಟೋಗೂ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇವರಿಗೇನು ವಯಸ್ಸೇ ಆಗಲ್ವಾ ಅಂತ ಕೂಡ ಅನ್ಸುತ್ತೆ. ಹೌದು, ಅದಕ್ಕೂ ಕೂಡ ಉತ್ತರಗಳಿದೆ, ಅದನ್ನ ಕೂಡ ಹೇಳ್ತಾ ಹೋಗ್ತೀವಿ. ರಾಧಿಕಾ ಕುಮಾರಸ್ವಾಮಿಗೆ ಈಗ 38 ವರ್ಷ ವಯಸ್ಸು. ರಾಧಿಕಾ ಕುಮಾರಸ್ವಾಮಿಗೆ 38 ವರ್ಷ ವಯಸ್ಸು. ಅಷ್ಟೇ ವಯಸ್ಸಾಗಿದ್ರೂ ಕೂಡ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನ ಕಂಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಮದುವೆ ಆಗಿತ್ತು ಅನ್ನೋದು ಬಹುತೇಕ ಮಂದಿಗೆ ಗೊತ್ತಿರುವ ವಿಚಾರ. ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿಬಿಡ್ತಾರೆ. ಆದರೆ ನಾನಾ ಕಾರಣಗಳಿಂದ ಅದು ಡೈವರ್ಸ್ ಆಗಿಬಿಡುತ್ತೆ. ಅದಾದ್ಮೇಲೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ. ಒಂದು ಕಾಲದಲ್ಲಿ ಅಳುಮುಂಜಿ ನಟಿ ಶ್ರುತಿ ಅವರನ್ನ ಹೊರತುಪಡಿಸಿದ ಮೇಲೆ ನಟಿ ಶ್ರುತಿ ಅವರ ಸರಿಸಮನಾಗಿ ಇದ್ದಂತಹ ಇನ್ನೊಬ್ಬ ನಟಿ ಅಥವಾ ಈಗಿನ ಜನರೇಷನ್ಗೆ ನಟಿ ಶ್ರುತಿ ಅವರನ್ನ ಹೋಲಿಸುವಂತಹ ಇನ್ನೊಬ್ಬ ನಟಿ ಅಂತ ಅಂದ್ರೆ ಅದು ರಾಧಿಕಾ ಕುಮಾರಸ್ವಾಮಿ ಅಂತ ಕರೆಸಿಕೊಳ್ತಾ ಇದ್ರು. ಹೋಗ್ತಾ ರಾಧಿಕಾ ಕುಮಾರಸ್ವಾಮಿ ಅವರ ಕರಿಯರ್ ಡೌನ್ ಆಗಿ ಬರುತ್ತೆ. ಅಂದುಕೊಂಡಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಯಾವುದೂ ಕೂಡ ಬರುತ್ತಿಲ್ಲ. ಆದರೆ ರಾಧಿಕಾ ಕುಮಾರಸ್ವಾಮಿ ಜೀವನದಲ್ಲಿ ಅವರು ತೆಗೆದುಕೊಂಡಂತಹ ಒಂದೇ ಒಂದು ನಿರ್ಧಾರ ಅವರ ಇಡೀ ಫ್ಯಾನ್ಸ್ಗೂ ಕೂಡ ಶಾಕ್ ತರಿಸುವಂಥದ್ದು. ಹೌದು, ಒಂದೇ ಒಂದು ದಿನ ಒಮ್ಮೆಲೆ ಇದ್ದಕ್ಕಿದ್ದ ಹಾಗೇನೆ ಸ್ಯಾಂಡಲ್ವುಡ್ ನಟಿ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳನ್ನ ಮದುವೆಯಾಗಿದ್ದಾರೆ ಮತ್ತು ಅವರ ಹೆಂಡತಿಯಾಗಿದ್ದು ಅವರು
ಅವರಿಗೊಂದು ಮುದ್ದಾದ ಹೆಣ್ಣು ಮಗು ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಸ್ವತಃ ರಾಧಿಕಾ ಕುಮಾರಸ್ವಾಮಿ ಅವರು HD ಕುಮಾರಸ್ವಾಮಿ ಅವರು ನನ್ನ ಗಂಡ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಅವರಿಬ್ಬರ ಮದುವೆ ಆಗಿರುವಂತಹ ಫೋಟೋಸ್ಗಳು ಮತ್ತು ಅವರಿಗೆ ಈಗ ಮುದ್ದಾದ ಶಮಿಕಾ ಅನ್ನುವಂತಹ ಮಗಳು ಇದ್ರು. ಅವರು ಹೇಳುವಾಗ ಈಗ ಮಗಳು ಕೂಡ ಈಗ 18-19 ವರ್ಷದವರಿದ್ದಾರೆ. ಆದರೆ ಮಗಳು ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇದ್ಯಾವುದನ್ನು ಕೂಡ ಅವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ರಾಧಿಕಾ ಕುಮಾರಸ್ವಾಮಿ ಅಂತಾನೆ ಕರಿಬೇಕು ಅಂತ ಈಗಲೂ ಕೂಡ ರಾಧಿಕಾ ಅವರ ಹೆಸರಿನಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಇದೆ. ರಾಧಿಕಾ ಕುಮಾರಸ್ವಾಮಿ ಅವರು 2002ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 34 ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಅದಾದ್ಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು ಆಟೋ ಶಂಕರ್, ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ಮಂಡ್ಯ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ ನಂತರ ಸಿನಿಮಾಗಳಿಂದ ಗ್ಯಾಪ್ ತೆಗೆದುಕೊಳ್ತಾರೆ. ಕಾರಣ ಅವರ ವೈಯಕ್ತಿಕ ವಿಚಾರವನ್ನ ನಾವು ಆಗ್ಲೇ ಹೇಳ್ದ ಹಾಗೇನೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳನ್ನ ಮದುವೆಯಾಗಿ ಅವರ ಜೊತೆಗೆ ಸಂಸಾರ ಮಾಡಿ ಮಗು ಇದೆ ಅಂತ ಆದಾಗ ಒಂದ್ ಸ್ವಲ್ಪ ಕಾಂಟ್ರವರ್ಸಿಗಳು ಕೂಡ ಆಗುತ್ತೆ. ಅದೆಲ್ಲದರಿಂದ ಬ್ರೇಕ್ ತೆಗೆದುಕೊಳ್ತಾರೆ. ಅದಾದ್ಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು ಅವರದ್ದೇ ಆದಂತಹ ಓನ್ ಪ್ರೊಡಕ್ಷನ್ ಹೌಸ್ ಅನ್ನ ಕೂಡ ತೆರೀತಾರೆ. ಈಗಾಗಲೇ ಅವರ ಪ್ರೊಡಕ್ಷನ್ ಹೌಸ್ ನಲ್ಲಿ ಅನೇಕ ಸಿನಿಮಾಗಳು ಕೂಡ ತಯಾರಾಗಿರೋದು ಇದೆ. ಇನ್ನೇನು ತೆರೆಗೆ ಬರೋದಕ್ಕೆ ರೆಡಿ ಆಗಿರೋದು ಕೂಡ ಇದೆ. ಸೊ ಹೀಗಿರ್ಬೇಕಾದ್ರೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತೆಯೇ ಒಂದು ವಿಚಾರ ವೈರಲ್ ಆಗಿರೋದು. ಕುಮಾರಸ್ವಾಮಿ ಅವರ 2ನೇ ಪತ್ನಿಯಾಗಿರುವಂತಹ ರಾಧಿಕಾ ಅವರ ಒಟ್ಟು ಆಸ್ತಿ ಎಷ್ಟು ಅನ್ನೋದು. ಹೌದು, ಈ ಒಟ್ಟು ಆಸ್ತಿ ಬಗ್ಗೆ ನಿಮಗೆ ಏನಾದರೂ ಗೊತ್ತಾದರೆ ಇಷ್ಟೆಲ್ಲ ಆಸ್ತಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಇದೆಯಾ, ಇದ್ರೂ ಅವರು ಇಷ್ಟು ಸಿಂಪಲ್ ಆಗಿ ಎಲ್ಲರ ಜೊತೆಗೂ ಬೆರಿತಾರಾ ಅನ್ನುವಂತಹ ಆಶ್ಚರ್ಯ ಖಂಡಿತವಾಗಿಯೂ ಆಗುತ್ತೆ. ನಿಮಗೆ ಹಾಗನ್ಸುತ್ತೆ. ಹೌದು, ರಾಧಿಕಾ ಕುಮಾರಸ್ವಾಮಿ ಅವರ ಬಳಿ ಇರುವಂತಹ ಒಟ್ಟು ಆಸ್ತಿ 124 ಕೋಟಿ ರೂಪಾಯಿ ಅನ್ನೋದು ವರದಿಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಚುನಾವಣಾ ಸಂದರ್ಭದಲ್ಲಿ ಯಾರೇ ಎಲೆಕ್ಷನ್ಗೆ ನಿಂತರೂ ರಾಜಕಾರಣಿಗಳು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಲೇಬೇಕಾಗತ್ತೆ. ಅಂದ್ರೆ ಅವರ ಹಿನ್ನೆಲೆ, ಅವರ ವಯಸ್ಸು, ಅವರ ಹೆಂಡತಿ ಮಕ್ಕಳು, ಮೊದಲನೇ ಹೆಂಡತಿ, 2ನೇ ಹೆಂಡತಿ, ಆಸ್ತಿಯ ವಿವರ ಎಲ್ಲವನ್ನ ಕೂಡ. ಸೊ ಇದೇ ರೀತಿಯಾಗಿ ರಾಧಿಕಾ ಅವರ ಆಸ್ತಿ ಕೂಡ ಎಷ್ಟಿದೆ ಅನ್ನೋದು ಹೊರಗೆ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 124 ಕೋಟಿ ರೂಪಾಯಿ ಆಸ್ತಿಯ ಒಡತಿ ರಾಧಿಕಾ ಕುಮಾರಸ್ವಾಮಿ ಅವರು. ಇನ್ನು ಹೇಗೆ ಇಷ್ಟೆಲ್ಲ ದುಡ್ಡು ಬಂದ್ಬಿಡ್ತು, ಹೇಗೆ ದುಡ್ಡು ಮಾಡಿಬಿಟ್ರು ಅನ್ನೋದು ತುಂಬಾ ಜನರ ಪ್ರಶ್ನೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ರಾಧಿಕಾ ಕುಮಾರಸ್ವಾಮಿ ಅವರು 34 ಸಿನಿಮಾಗಳನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಹತ್ರ ದುಡ್ಡಿತ್ತು. ಅದಾದ್ಮೇಲೆ ಅವರು ಮದುವೆ ಆಗಿದ್ದು ಮಾಜಿ ಮುಖ್ಯಮಂತ್ರಿಗಳನ್ನ. ಸೊ ಸ್ವಲ್ಪ ಕೋರ್ಟಿಗೆ ಹೋಗಿದ್ದು ಇದೆ. ಆನಂತರ ಡೈವರ್ಸ್ ಮತ್ತೊಂದು ಮಗದೊಂದು ಆಗಿದ್ದು ಕೂಡ ಇದೆ. ಆ ಸಂದರ್ಭದಲ್ಲಿ ಸ್ವಲ್ಪ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅದನ್ನ ಬಿಲ್ಕುಲ್ ರಾಧಿಕಾ ಕುಮಾರಸ್ವಾಮಿ ಅವರು ಒಪ್ಕೊಂಡಿಲ್ಲ. ಇನ್ನು ಭೈರವ ದೇವಿ ಅನ್ನುವಂತ ಹೊಸ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾವನ್ನ ನಿರ್ಮಿಸ್ತಾ ಇರೋದು ಸ್ವತಃ ರಾಧಿಕಾ ಕುಮಾರಸ್ವಾಮಿ ಅವರೇ. ಹೌದು, ಅವರದ್ದೇ ಆದಂತಹ ಹೋಮ್ ಬ್ಯಾನರ್ ಕೂಡ ಇದೆ. ಅಜಾಗೃತ ಮತ್ತು ಭೈರವ ದೇವಿ ಅನ್ನುವಂತಹ 2 ಸಿನಿಮಾಗಳನ್ನ ಅವರ ಬ್ಯಾನರ್ ನಲ್ಲೇ ಈಗ ಮಾಡಲಾಗ್ತಾ ಇದೆ. ಸದ್ಯ ರಾಧಿಕಾ ಕುಮಾರಸ್ವಾಮಿ ಅವರ ಈ ಆಸ್ತಿಯ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನಿವೆ, ರಾಧಿಕಾ ಯಾರ ತಂಟೆಗೂ ಹೋದವರಲ್ಲ, ವಿವಾದಗಳನ್ನ ಬೇಕು ಅಂತ ಮೈ ಮೇಲೆ ಎಳ್ಕೊಂಡವ್ರಲ್ಲ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಕೆಲಸ ಮಾಡ್ಕೊಂಡಿದ್ದಾರೆ. ಆದರೆ 124 ಕೋಟಿ ಆಸ್ತಿಯ ಒಡತಿ ಅನ್ನೋದು ಗೊತ್ತಾಗಿ ಕೆಲವರು ಶಾಕ್ ಆಗಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು.